ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನು ಗೌಡ ಲಾಗ್ಸ್. ನಾವಿವತ್ತು ಹೋಗಿದ್ದು ದಾಂಡೇಲಿಗೆ. ನೀವಿಲ್ಲಿ ನೋಡ್ತಿರ್ಬೋದು, ಇತ್ತೀಚೆಗೆ ಮಳೆಯೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಕೆರೆ ಬಾವಿ ಕಟ್ಟೆ ಎಲ್ಲ ತುಂಬಿಬಿಟ್ಟಿದೆ. ಹಾಗೆ ನಾವಿವತ್ತು ದಾಂಡೇಲಿಗೆ ಹೋಗಿದ್ವಲ್ಲ, ಅಲ್ಲಿನೂ ತುಂಬ ಚೆನ್ನಾಗಿ ಪ್ಲೇಸಸ್ನೆಲ್ಲ ನೋಡಿದ್ವಿ. ಹಾಗೆ ಅಲ್ಲಿಂದ ನಾವು ಸೀದಾ ಹೊಳ್ಗೆಮ್ಮಗೆ ಬಂದ್ವಿ. ಇದು ಎಲ್ಲಿರೋದಂದರೆ ಮುನ್ರಾಬಾದ್ ಹತ್ರ ನಿಯರ್ ಕೊಪ್ಪಳ ಹೊಸಪೇಟೆ ಆ ಕಡೆ ಇರೋದು. ಇಲ್ಲಿನೂ ನೀರು ತುಂಬ ಹರಿತಿದೆ, ನೀವು ನೋಡ್ತಿರ್ಬೋದು. ಸ್ವಿಮ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ಹಾಗೆ ನಾವು ಕೂಡ ಇಲ್ಲಿ ಹೋಗಿದ್ವಿ. ನೀರೆಲ್ಲ ತುಂಬ ಚೆನ್ನಾಗಿ ಹರಿತಿತ್ತು. ಇದನ್ನು ನೋಡೋದೇ ಒಂದು ಖುಷಿ ಆಗಿಬಿಟ್ಟಿತ್ತು ನನಗಂತೂ. ಹಾಗೆ ಇಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ ದರ್ಶನ ಪಡ್ಕೊಂಡು ನಾವಿವತ್ತು ಹೋಗಿದ್ದು ಸೀದಾ ಕೊಪ್ಪಳಕ್ಕೆ ಬಂದ್ವಿ. ಅಲ್ಲಿನೂ ನಾವು ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿದ್ವಿ. ಈ ಸತಿ ಏನೂ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಆಲ್ರೆಡಿ ಒನ್ ಟೈಮ್ ನಾನು ಎಕ್ಸ್ಪ್ಲೋರೇಷನ್ ಆಫ್ ಕೊಪ್ಪಳ ಅನ್ನೋ ವಿಡಿಯೋ ಮಾಡಿದ್ದೀನಿ. ಹಾಗೆ ಇಲ್ಲಿಂದ ನಾವು ಸೀದಾ ಬಂದಿದ್ದು ಹುಬ್ಳಿಲಿರೋ ಚಂದ್ರಮೌಳೇಶ್ವರ ಟೆಂಪಲ್ಗೆ. ನೀವಿಲ್ಲಿ ನೋಡ್ತಿರ್ಬೋದು, ನಾವು ಈ ಟೆಂಪಲ್ನ ಸೇಮ್ ಹಂಪಿಯಲ್ಲಿರೋ ಟೆಂಪಲ್ ಥರನೇ ಇದೆ, ಬಟ್ ಇಲ್ಲಿ ಇದು ಒಂದೇ ಒಂದು ಟೆಂಪಲ್ ಇದೆ. ಯಾಕಂದರೆ ಹಂಪಿಲಾದರೆ ಈ ಥರ ಕಲ್ಲಲ್ಲಿ ಕೆತ್ತಿರುವಂಥ ಟೆಂಪಲ್ ತುಂಬ ಇದ್ದಾವೆ. ಹಾಗೆ ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ನ ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಕಲ್ಲಲ್ಲಿ ಪ್ರತಿಯೊಂದು ಡಿಸೈನ್ ಆಗಿರ್ಬೋದು ನೀವು ನೋಡ್ಬೋದು ಇಲ್ಲಿ. ಹಾಗೆ ನಾವು ಹೋಗೋ ಟೈಮ್ನಲ್ಲಿ ಹನಿನೂ ಬೀಳ್ತಿತ್ತು, ಸ್ವಲ್ಪ ಮಳೆಯಲ್ಲಿ ತೊಯ್ಸ್ಕೊಂಡು ಹೋದ್ವಿ. ಹಾಗೆ ಇದು ನಮ್ಮ ಕಾಲೇಜ್ನಲ್ಲಿ ಒಂದು ಕ್ರಾಫ್ಟ್ ಆ್ಯಕ್ಟಿವಿಟಿ ಇತ್ತು. ಅಲ್ಲಿ ನಾವು ಪೇಂಟ್ನ ಕೈಯಲ್ಲಿ ಎದ್ದು ಹಾರ್ಟ್ ಟೈಪ್ ಡೆಕೋರೇಷನ್ ಮಾಡಿದ್ವಿ. ಅದು ನಾನು ಮಾಡಿರುವಂಥದ್ದು. ಹಾಗೆ ಇಲ್ಲಿಂದ ನಾನು ಕಾಲೇಜಿಗೆ ಹೋಗಿ ಮತ್ತು ಕಾಲೇಜಿಂದ ಲ್ಯಾಬು ಎಕ್ಸಾಮ್ಸು ಇದೇ ಆಗಿಬಿಟ್ಟಿದೆ ನನ್ನದು. ಹಾಗೆ ನೀವು ನೋಡ್ತಿರ್ಬೋದು, ಈಗೂ ಹನಿ ಬೀಳ್ತಾ ಇದೆ. ಇದು ಎಲ್ಲ ಇವತ್ತಿನ ದಿನ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.